ಇನ್ನು ಫ್ರೀಡಂ ಪಾರ್ಕ್ಗೆ ಕೆಎಸ್ಆರ್ಟಿಸಿ ಎಂಡಿ ಭೇಟಿಯನ್ನ ಕೊಡೋರಿದ್ದಾರೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅವರು ಭೇಟಿ ಕೊಡೋರಿದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ. ಸಾರಿಗೆ ನೌಕರರ ಜೊತೆ ಚರ್ಚಿಸಲಿದ್ದಾರೆ ಅಕ್ರಮ್ ಪಾಷಾ. ಸಮಸ್ಯೆ ಏನಾಗುತ್ತೆ ಅನ್ನೋದು ಎಲ್ಲರ ಗಮನದಲ್ಲಿದೆ. ಸೊ ಹಾಗಾಗಿ ಇದಾಗಲೇ ಫ್ರೀಡಂ ಪಾರ್ಕ್ಗೆ ಭೇಟಿಯನ್ನ ಕೊಡೋದಕ್ಕೂ ಕೂಡ ಚಿಂತಿಸಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ. ಸಾರಿಗೆ ನೌಕರರ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ. ಜೊತೆಗೆ ಅವರ ಜೊತೆನೂ ಕೂಡ ಚರ್ಚೆ ಮಾಡೋರಿದ್ದಾರೆ. ಇದಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಜನ ಸೇರಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ವಿವಿಧ ಜಿಲ್ಲೆಗಳಿಗೆ ತೆರಳುವಂತಹ ಬಸ್ಗಳ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಾದು ಕೂತಿದ್ದಾರೆ. 100ಕ್ಕೂ ಹೆಚ್ಚು ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ಹೀಗಾಗಿ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ನಿತ್ಯ 250ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡ್ತಾ ಇದ್ದು, ಇವತ್ತು ಬಸ್ನ ಸಂಖ್ಯೆಯಲ್ಲೂ ಇಳಿಮುಖ ಆಗಿದೆ. ಬಸ್ನ ಚಾಲಕರು ಟಿವಿ9 ಜೊತೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಸರ್, ಹಳೆಯದು ಒಂದು 38 ತಿಂಗಳದ ಅರಿಯರ್ಸ್ ಬಾಕಿ ಇದೆ ಸರ್. ಈಗ ಜನವರಿ 1, 2024 ಈಗ ವೇತನ ಪರಿಷ್ಕರಣೆ ಆಗಬೇಕಾಯ್ತು ಸರ್. ಜನವರಿ 1, 2024 ಈಗ ಆಲ್ರೆಡಿ 2026 ರನ್ನಿಂಗ್ ಇದೆ ಸರ್. ಇದು ಹೊಸದಾಗಿ ಇದು ಒಂದು 2 ವರ್ಷ ಮೊದಲು ಒಂದು 38 ತಿಂಗಳದ ಅರಿಯರ್ಸ್ ಬಾಕಿ ಇದೆ. ಸರ್ಕಾರ ಈಗ ಸಿದ್ದರಾಮಯ್ಯ ಸರ್ಕಾರ ಸಾಹೇಬ್ರ ಮೇಲೆ ಒಂದು ಭರವಸೆ ಇಟ್ಟು ಅವ್ರು ಹೆಂಗೆ ಹೇಳ್ತಾರೆ ನಾವು ಎಲ್ಲ ರೀತಿ ಮನವಿ ಪತ್ರಗಳು ಅವರೆಲ್ಲ ನಮ್ಮ ಯೂನಿಯನ್ ಮುಖಂಡರುಗಳು ಅವ್ರಿವ್ರು ಕೊಟ್ಟಿರ್ತಾರೆ ಸರ್. ಆಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡೆ ನಾವು ಈ ಕರ್ತವ್ಯ ನಿರ್ವಹಿಸಿದ್ವಿ ಸರ್. ಇವತ್ತು ಕೂಡ ಆಲಿ ಕೇವಲ ಒಂದು ಆಫ್ ಇರತಕ್ಕಂಥವ್ರು ಮಾತ್ರ ಪ್ರತಿಭಟನಾ ರ್ಯಾಲಿಗೆ ಹೋಗಿರೋ ಸರ್. ನಾವು ಮತ್ತೆ ಅಂಥ ರೀತಿ ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದೀವಿ. ಯಾವುದೇ ರೀತಿ ಆಬ್ಸೆಂಟ್ ಆಗಲಾರ್ದಂಗೆ ಡ್ಯೂಟಿ ಬಂದಿದ್ದೀವಿ ಸರ್. ಇದು ಕೂಡ ನಾವು ಸರ್ಕಾರಕ್ಕೆ ನಾವು ಸರ್ಕಾರ. ಪ್ರತಿನಿಧಿ ಬಸವರಾಜ್, ಶಿವಮೊಗ್ಗದಲ್ಲಿ ಈ ಬಂದ್ನ ವಾತಾವರಣ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ನೌಕರರು ವಿವಿಧ ಬೇಡಿಕೆ ಆಗ್ರಹಿಸಿ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಜೊತೆ ಕೂಡ ಸಾಕಷ್ಟು ಮಾತುಕತೆ ನಡೆಯಿತು. ಅದರ ಹೊರತುಪಡಿಸಿ ಕೂಡ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾರೆ. ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದಾವೆ. ಈ ಬಸ್ ನಿಲ್ದಾಣದಲ್ಲಿ ಕೂಡ ಈ ಶಿವಮೊಗ್ಗ ಡಿವಿಷನ್ ಇದೆ. ಈ ಶಿವಮೊಗ್ಗ ಡಿವಿಷನ್ ಕೂಡ ಅನೇಕ ನೌಕರರಿದ್ದಾರೆ. ಅವರು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಅನೇಕ ವರ್ಷಗಳಿಂದ ಅವರು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸಾರಿಗೆ ನೌಕರದು, ಅದು ಯಾವುದೂ ಕೂಡ ಈಡೇರ್ತಾ ಇಲ್ಲ. ಹಾಗಾಗಿ ಅನೇಕ ಪ್ರತಿಭಟನೆ ಮಾಡಿದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಇವತ್ತು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೋಡ್ಬೋದು ವಾತಾವರಣ ಅಂತೇಳಿ ಅಷ್ಟೊಂದು ಸಮಸ್ಯೆ ಆಗಿಲ್ಲ. ಅಂದರೆ ಎಂದಿನಂತೆ ಕೂಡ ಬಸ್ಗಳ ಸಂಚಾರ ಆಗ್ತಾ ಇದೆ. ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಆಗ್ತಿದ್ದಾವೆ. ಏನು ಸಮಸ್ಯೆ ಆಗಿಲ್ಲ ಅಷ್ಟೊಂದು ಪ್ರಯಾಣಿಕರಿಗೆ. ಆದರೆ ಒಂದಿಷ್ಟು ಜನ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ಗಳ ಸಂಖ್ಯೆ ಒಂದು ರೀತಿಯಲ್ಲಿ ಬಸ್ಗಳ ಸಂಚಾರ ಒಂದಿಷ್ಟು ಕಡಿಮೆ ಆಗಿದೆ. ಅದರಿಂದ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಬಸ್ಗಳು ನೋಡ್ಬೋದು, ಮತ್ತೊಂದು ಕಡೆಯಿಂದ ಬಸ್ಗಳ ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರು ಕೂಡ ಬಸ್ಗಾಗಿ ಕಾದುಕೊಂಡು ಕೂತ್ಕೊಂಡಿದ್ದಾರೆ. ಹಾಗಾಗಿ ಕೆಎಸ್ಆರ್ಟಿಸಿ ನೌಕರದು ಯಾವಾಗ ಸಮಸ್ಯೆಗಳು ಬಂದಾವೆ ಅವಾಗ ಕೂಡ ಈ ಬಸ್ಗಳ ಸಮಸ್ಯೆ ಆಗುತ್ತೆ, ಸಂಚಾರ ಸಮಸ್ಯೆ ಆಗುತ್ತೆ, ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಕೂಡ ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕೂಡ ಚಿತ್ರಣ ಹೀಗೆ ಇದೆ. ಒಂದಿಷ್ಟು ಸಂಚಾರಗಳು ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ತಾಲೂಕಾ ಕೇಂದ್ರಗಳಾಗಿರ್ಬೋದು, ಬಸ್ಗಳಲ್ಲಿ ಸಂಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದರಿಂದ ಕೂಡ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಈ ಬಸ್ ನಿಲ್ದಾಣದಲ್ಲಿ ಕೂಡ ಶಿವಮೊಗ್ಗ ಡಿವಿಷನ್ ಇದೆ. ಇಲ್ಲೂ ಕೂಡ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಅನೇಕ ದಿನಗಳಿಂದ ಅವ್ರ ಸಮಸ್ಯೆಗಳಿದೆ, ಅದು ಈಡೇರಬೇಕಾಗಿದೆ. ಹಾಗಾಗಿ ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೂಡ ಪ್ರಯಾಣಿಕರು ಒಂದು ಕಡೆಯಿಂದ ಏನು ಮುಷ್ಕರ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾರೆ, ಅದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, ಟಿವಿ9 ಶಿವಮೊಗ್ಗ.